ಬೇಕು. ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಪಕ್ಕದಲ್ಲಿ ಯಾರು ನಿಂತ್ಕೊಂಡಿದ್ದಾರೆ ನೋಡಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧರ್ಮಿ, ನಿಮ್ಮ ಮೈಸೂರಿನ ಕಥೆಗಳು ಚಾನಲ್ ಅಲ್ಲಿ ನಿಮ್ಗೆ ಆಗಾಗ ದರ್ಶನ ಕೊಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ಧರ್ಮಿ ನಾನು. ಉತ್ತರ ಕರ್ನಾಟಕ ಮೇಮ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಮತ್ತು ನಿಮ್ಗೆಲ್ಲ ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ ಅಂತ ನಾನು ಉತ್ತರ ಕರ್ನಾಟಕ ಚಾನಲ್ ಮೂಲಕ ನಿಮ್ಗೆ ಕೇಳ್ಕೊತಾ ಇದ್ದೀನಿ. ಈ ಒಂದು ಇಂಟರ್ವ್ಯೂ ತುಂಬಾ ಫನ್ನಿ ಆಗಿ ಮಾಡ್ಬೇಕಂತ ನಾನು ಅನ್ಕೊಂಡೆ. ಸೂಪರ್. ಅದ್ರ ಬಗ್ಗೆನೇ ನಾನು ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ, ದಯವಿಟ್ಟು ಬೇಜಾರ್ ಮಾಡ್ಕೋಬಾರ್ದು. ಆಗ್ಬೋದು. ಸರ್, ಒಂದು ವೇಳೆ ನಿಮ್ಗೆ ಪೊಲೀಸರು ಯಾವುದೇ ವಿವರಣೆ ಇಲ್ಲದೆ ನಿಮ್ಮನ್ನು ಅರೆಸ್ಟ್ ಮಾಡಿದ್ರ ಅಂತ ಅನ್ಕೊಳ್ಳಿ ಸರ್. ಅಂದ್ರೆ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದವರು ಧರ್ಮೇಂದ್ರ ಅವರು ಎದಕ್ಕೆ ಅರೆಸ್ಟ್ ಆದ್ರು ಅಂತ ಅನ್ಕೋಬಹುದು. ಅನುಮಾನವೇ ಇಲ್ಲ. ಅದಕ್ಕೆ ಬೇಡ ಬೇಡ ಅಂತ ಬಡ್ಕತಾ ಇದ್ದೆ. ನಿನ್ಗೆ ಯಾಕೆ ಬೇಕು, ಇಂಜಿನಿಯರಿಂಗ್ ಮಾಡ್ಕೊಂಡು ಗೌರವದಿಂದ ಇರು ಅಂತ ಹೇಳ್ತಾ ಇದ್ದೆ. ಕೇಳಲಿಲ್ಲ ಅವನು. ಎಲ್ಲಾ ಕಡೆ ತಿರ್ಗಾಡ್ಕೊಂಡು ಅದ್ ಏನ್ ವಿಡಿಯೋ ಮಾಡಕ್ ಏನ್ ಮಾಡಿದ್ನೋ, ಎಲ್ಲಿ ನುಗ್ಗಿದ್ನೋ, ಯಾರು ಹಿಡ್ಕೊಂಡೋಗವ್ರು ಆಗ್ಬೇಕು ಹಿಂಗಾದ್ರೆ ವಿಡಿಯೋ ಮಾಡಿ ನಿಲ್ತಾನೆ ಇವನು ಅಂತ ಅರ್ಥ. ಸರ್, ನೀವು ಬೆಳಿಗ್ಗೆ 3 ಗಂಟೆ ಅಥವಾ ಮಧ್ಯರಾತ್ರಿ ಯಾವುದೋ ಒಂದು ವಿಚಿತ್ರವಾದ ವಿಷಯದ ಬಗ್ಗೆ ಒಂದು ವೇಳೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅದು ಯಾವ ವಿಷಯದ ಬಗ್ಗೆ ಆಗಿದೆ? ಯಾವುದೇ ವೀಸಾ ಅಗತ್ಯ ಇಲ್ಲದೆ ಬೇರೆ ದೇಶಗಳಿಗೆ ಹೋಗೋದ್ ಹೆಂಗೆ ಅಂತ ನನ್ನ ತಲೆಯಲ್ಲಿ ಯಾವಾಗಲೂ ಕೊರಿತಾರೆ. ಈ ಭೂಮಿ ಎಲ್ಲ ಒಂದೇ ಅಂದ್ಮೇಲೆ ಆ ದೇಶಕ್ಕೆ ಹೋಗಕ್ ಯಾಕೆ ಪರ್ಮಿಷನ್ 28 ಹೇಗೆ ಬೇರೆ ದೇಶಕ್ಕೆ ಹೋಗೋದು ಅಂತ ಕೊರಿತಾ ಇರುತ್ತೆ. ಅದಕ್ಕೆ ಏನಾದ್ರು ದಾರಿ ಸಿಕ್ಬೋದಾ ಅಂತ ಹುಡುಕ್ತೀನಿ. ಯಾಕೆ ಅಂತಂದ್ರೆ ನಮ್ಮ ಭಾರತದ ಬೇರುಗಳು ಇಲ್ಲಿ ಮಾತ್ರ ಇಲ್ಲ, ಪ್ರಪಂಚದಾದ್ಯಂತ ಹರಡ್ಕೊಂಡಿವೆ. ಅದು ಹುಡುಕ್ತಾ 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 ದೇಶಾಂತರ ಖಂಡಾಂತರಗಳಿಗೆ ನಮ್ಗೆ ಕರ್ಕೊಂಡೋಗುತ್ತೆ. ಅಲ್ಲೆಲ್ಲ ಹೋಗ್ಬೇಕು ಅಂದ್ರೆ 28 ವೀಸಾ ಅಂತೆ, ಅದಂತೆ ಇದಂತೆ ಪ್ರೊಸೀಜರ್ ಎಲ್ಲ ಬೇಕಲ್ಲ. ಅದೇನು ಇರಬಾರ್ದು. ಈಗ ನಾನು ಇಲ್ಲಿಂದ ಮುಂಬೈಗೋ ದಿಲ್ಲಿಗೋ ಈಶಾನ್ಯ ರಾಜ್ಯಗಳಿಗೆ ಹೋಗ್ತೀನಲ್ಲ, ಹಂಗೆ ದಾಟಿ ಹೊರಟಬೇಕು ಸಮುದ್ರಗಳನ್ನು. ಆತರ ನಿಮ್ಗೆ ಯಾರೋ ಒಬ್ರು ಕನ್ನಡದ ನಟ ಅಥವಾ ನಟಿ ಜೊತೆ ಒಂದು ಕಾಲ್ಪನಿಕ ಪಾತ್ರದೊಂದಿಗೆ ನಟಿಸಲು ನಿಮಗೆ ಒಂದು ಅವಕಾಶ ಸಿಕ್ಕಿದ್ರೆ ಯಾರ ಜೊತೆ ಮತ್ತೆ ಯಾವ ಪಾತ್ರ ಮತ್ತು ಏಕೆ? ಏನ್ ಅನುಮಾನವೇ ಇಲ್ಲ. ನಾನು ನನ್ನ ಆರಾಧ್ಯ ದೇವ ಡಾಕ್ಟರ್ ರಾಜ್ಕುಮಾರ್ ಜೊತೆ, ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕ ಹೃದಯ ಸಿಂಹಾಸನಾಧೀಶ್ವರ, ನಾನು ಪಕ್ಕದಲ್ಲಿ ನಿಂತಿರ್ತೀನಿ ಸೇವಕ. ಯಾರಲ್ಲಿ ಅಂದ್ರೆ ಮಹಾಸ್ವಾಮಿ ನಾನೇ ಇದೀನಿ. ಅದಿದೆಯಲ್ಲ ನನ್ ಬಹಳ ಹೃದಯ ಕತ್ರವಾದ ಈಗಿನ ಹೀರೋಗಳು. ನಮಗೂ ನಾವು ಅಣ್ಣವ್ರ ವಯಸ್ಸಾದ್ರಿಂದ ನಾವು ಆ ಕಡೆ ಇರೋದೇ ಕ್ಷೇಮ ಅಂತ ನನ್ನ ಅನಿಸಿಕೆ. ನಿಮ್ಮ ಆತ್ಮಚರಿತ್ರೆ ಬಗ್ಗೆ, ನಿಮ್ಮ ಒಬ್ಬ ಕೆಟ್ಟ ಶತ್ರು ನಿಮ್ಮ ಬಗ್ಗೆ ಒಂದು ಪುಸ್ತಕ ಬರೆದಿದ್ರೆ ಅದ್ರ ಟೈಟಲ್ ಹೆಸರು ಏನಿರ್ಬೋದು? ಯಾರು ಹೇಳಿದ ಮಾತು ಕೇಳಿಲ್ವಲ್ಲ ಈ ಧರ್ಮಿ ಅಂತನೋ, ಅಥವಾ ನಾನು ಹೇಳಿದ್ದೆ ತಾನೇ ನಿನ್ಗೆ ನನ್ ಮಾತು ಕೇಳ್ಬೇಕಾಗಿತ್ತು ನೀನು ಅಂತಾನೋ, ಇಂಥದ್ದೇ ಒಂದು ಹೆಸರು ಇಡೋದವ್ರು. ಸರ್, ನಿಮ್ ಜೀವನ ಉದ್ದಕ್ಕೂ ಒಂದೇ ಒಂದು ಉಡುಪನ್ನು ಧರಿಸೋದಾದ್ರೆ ಅದು ಯಾವ ಉಡುಪು ಇರ್ಬೋದು? ಇದೇ ಉಡುಪು. ಈಗ ಇದು ನನ್ನ ಚರ್ಮ ಉಡುಪಲ್ಲ, ಇದೇ ನನ್ನ ಚರ್ಮ. ಈ ತರದೊಂದು 6 ಇಟ್ಟಿದೀನಿ ಈಗ ಜಾಕೆಟ್. ಇದೇ ಉಡುಪೆ. ಇನ್ನು ಮುಗಿತು. ಬೇರೆ ಉಡುಪು ಯೋಚನೆ ಮಾಡಕ್ಕಾಗಲ್ಲ. ಆ ತರ ಉಡುಪಿಗೆ. ಯಾಕೆ ಸರ್ ಇದೇ ಜಾಕೆಟ್? ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಐಡೆಂಟಿಟಿ ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೆ ಅವನು 700 ಕೋಟಿ ಜನಕ್ಕಿಂತ ನಾನು ಬೇರೆ ಇದ್ದೀನಿ ಅಂತ ಅನ್ಕೊಳ್ಳೋದು ಒಂದು ಮಹದಾಸೆ ಒಳಗಡೆ ಇರುತ್ತೆ. ಅದಿರುತ್ತೆ, ಎಲ್ರಿಗೂ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಫಸ್ಟ್ ಡೇ ಏನಾದ್ರು ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಇದೇ ತರ ಜಾಕೆಟ್ ಇಲ್ವೇ ಇಲ್ಲ. ಆಗ ಜಾಕೆಟ್ ಇರ್ಲಿಲ್ಲ. ಆಗ ನಾನು ಯಾಕಂತ ಮೊದ್ಲು ಮಾಮೂಲಿ ನಾನು ನಿಮ್ಮಂಗೆ ಜನಗಳಂಗೆ ಟಿ ಶರ್ಟ್ ಜೀನ್ಸ್ ಹಾಕೊಂಡೆ ನಾನು ವಿಡಿಯೋ ಮಾಡ್ತಾ ಇದ್ದಿದ್ದು. ಆಮೇಲೆ ನನ್ನ ಸ್ನೇಹಿತರು ರವಿ ಅಂತಿದ್ದಾರೆ, ಅವರು ಈ ತರದ ಜಾಕೆಟ್ ತಂದ್ಕೊಟ್ಟು, ಧರ್ಮಿ ಇದು ಹಾಕೊಳ್ಳಿ ನೀವು ಅಂತ. ಹಾಕೊಂಡಿದ್ದು ಬಿಚ್ಚಕ್ಕಾಗ್ಲಿಲ್ಲ. ಅದೇ ಮೈಗೆ ಅಂಟ್ಕೊಂಡ್ಬಿಡ್ತು ಹಂಗೇನೆ. ನಿಮ್ ಬಗ್ಗೆ ನೀವು ಕೇಳಿದ ವಿಚಿತ್ರವಾದ ವದಂತಿ ಯಾವುದು? ಬಹಳ ಫನ್ನಿ ವದಂತಿ ಯಾವ್ದು ಗೊತ್ತಾ ನನ್ ಬಗ್ಗೆ? ಧರ್ಮಿಗೆ ಏನ್ ಬಿಡಪ್ಪ, ಸಿಕ್ಕಾಪಟ್ಟೆ ದುಡ್ಡು ಎಲ್ಲ ಪೊಲಿಟಿಕಲ್ ಪಾರ್ಟಿ ಅವ್ರು ಕೊಡ್ತಾರೆ, ಅದಕ್ಕೆ ಇಷ್ಟೆಲ್ಲ ವಿಡಿಯೋ ಮಾಡ್ತಾವನೆ ಅಂತ. ಕರ್ಮ ನಾವು ಸಂಪಾದನೆ ಮಾಡ್ತಾನೆ, ನಾನ್ ದುಡ್ಡು ಹಾಕೊಂಡು ನಾನು ವಿಡಿಯೋ ಮಾಡ್ತಾ ಇರೋದು. ಪೊಲಿಟಿಕಲ್ ಪಾರ್ಟಿ ಅವರೆಲ್ಲ ಧರ್ಮಿಗೆ ದುಡ್ಡು ಕೊಡ್ತಾರೆ, ಅದಕ್ಕೆ ಅವ್ನು ಈ ತರ ವಿಡಿಯೋ ಮಾಡ್ತಾನೆ ಅಂತ ನನ್ ಕಿವಿಗೆ ಬಂದು ಹೇಳಿದ್ದಾರೆ. ಇದಕ್ಕಿಂತ ಫನ್ನಿ ವದಂತಿ ಬೇಕಾ ನಿಮ್ಗೆ? ನಿಜವಾದ ಯೂಟ್ಯೂಬ್ ಅರ್ನಿಂಗ್ ಎಷ್ಟು ಸರ್? ಯೂಟ್ಯೂಬ್ ಅರ್ನಿಂಗ್ ಎಷ್ಟು? ಇನ್ಸ್ಟಾಗ್ರಾಮ್ ಎಷ್ಟು? ನೆಗೆಟಿವ್. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ದುಡ್ಡೇ ಬರಲ್ಲ. ಯೂಟ್ಯೂಬ್ ಅರ್ನಿಂಗ್ ಇಸ್ ನೆಗೆಟಿವ್. ಯಾಕೆಂದ್ರೆ ನಂದು ಕಂಟೆಂಟ್ ಅಷ್ಟೇ, ನಂದು ಕ್ರಿಯೇಷನ್ ಇಲ್ಲ, VFX BGS ಏನು ಇಲ್ದೇ ಇರೋ. ನಾನು ಇಲ್ಲಿ ಬಂದು ಇಸ್ರೋ ಲೇಔಟ್ ಬಸ್ ಸ್ಟ್ಯಾಂಡ್ ಯಾವಾಗ ಕಟ್ಟಿದ್ರು ಅಂತ ಅಷ್ಟೇ ಹೇಳ್ತೀನಿ, ಬೇರೆ ಏನ್ ಹೇಳಲ್ಲ. ಈ ಇಸ್ರೋ ಲೇಔಟ್ ಬಸ್ ಸ್ಟ್ಯಾಂಡ್ ಡ್ರೋನ್ ಅಲ್ಲಿ ತೋರ್ಸೋದು, ಕ್ಯಾಮರಾದಲ್ಲಿ ತೋರ್ಸೋಂಗಿಲ್ಲ. ನನ್ ತಿರೋದು ಒಂದೇ ಒಂದು ಫೋನು, ನಮ್ ಟೀಮ್ ಅಷ್ಟೇ. ಹಂಗಾಗಿ ಇಟ್ಸ್ ನೆಗೆಟಿವ್. ನಾನೇನ್ ಸಂಪಾದನೆ ಮಾಡ್ತಾ ಇದೀನಿ, ಇಷ್ಟು ವರ್ಷ ನಾನೇನ್ ಸಂಪಾದನೆ ಮಾಡಿ ರಿಟೈರ್ ಆಗಿದ್ದೀನಲ್ಲ, ಆ ದುಡ್ಡು ಇದ್ರ ಮೇಲೆ. ಈ ಯೂಟ್ಯೂಬ್ ಮಾಡೋದ್ರಿಂದ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾನ್ ಕಲಿತಾ ಇದ್ದೀನಿ. ನಾನ್ ಕಲ್ತದ್ದು ನಾನ್ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಜನ ನೋಡ್ತಿದಾರೆ ಅಷ್ಟೇ. ಇದನ್ನ ಜನ ನೋಡ್ಲಿ ಅಂತಲ್ಲ ನನ್ನ ಇಂಟೆನ್ಷನ್. ನಾನ್ ನೋಡ್ಬೇಕು, ಇದನ್ನ ನಾನ್ ಕಲಿಬೇಕು ಅಂತ ನಾನು ಹೋಗೋದು ಬೆಟ್ಟದ್ದು. ಜನಕ್ಕೆ ತೋರಿಸ್ಬೇಕು ಅಂತ ಆಮೇಲೆ ಅದು ಫಸ್ಟ್ ನಾನ್ ನೋಡ್ಬೇಕಲ್ಲ. ನಾನೇ ನೋಡಿದೆ ಜನಕ್ಕೆ ಏನ್ ತೋರಿಸ್ತು. ಇಟ್ಸ್ ಎ ಪ್ಯೂರ್ ಲರ್ನಿಂಗ್ ನೀಡ್ಸ್ ಮನಿ. ಲರ್ನಿಂಗ್ ಅಲ್ಲಿ ದುಡ್ಡು ಬರಲ್ಲ, ದುಡ್ಡು ಕೊಡ್ಬೇಕು ಲರ್ನಿಂಗ್. ಫೋನ್ ಅಥವಾ ಇಂಟರ್ನೆಟ್ ಇಲ್ಲದೆ ನೀವು 1 ವಾರ ಇರ್ಬೋದು? ಲೈಫ್ ಟೈಮ್ ಇರ್ತೀನಿ ನಾನು. ಯಾವಾಗಲೂ ನಾನು ನಮ್ಮ ಸ್ನೇಹಿತ ರವಿಶಂಕರ್ ಗೌಡ್ರು ಮಾತಾಡ್ತಿರ್ತೀವಿ. ಸರ್, ಯಾವ್ದಾದ್ರೂ ಒಂದು ಉಲ್ಕೆ ಬಂದು ಹೊಡೆದು ಈ ಆಕಾಶದಲ್ಲಿ ನಮ್ ಸೆಟಿಲೈಟ್ ಎಲ್ಲ ಐತಲ್ಲ, ಎಲ್ಲ ನಾಶ ಆಗ್ಬಿಡ್ಬೇಕು, ಇದೆಲ್ಲ ಹೊರಟೋಗ್ಬೇಕು. ನಾವ್ ಹಿಂದಿನ ಕಾಲಕ್ಕೆ ಹೋಗ್ಬೇಕು. ಬೆಳಗ್ಗೆ ಸೈಕಲ್ ಹೊಡ್ಕೊಂಡು ಹಾಲ್ ತರಬೇಕು, ಮನೇಲಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೇಕು, ನೆಮ್ಮದಿ ಆಗಿರ್ಬೇಕು. ಈಗಲೂ ನಂಗೆ ಅದೇ. 1 ವಾರ ಅಲ್ಲ, ಲೈಫ್ ಟೈಮ್ ಇರ್ತೀನಿ. ಎಲ್ಲ ಹೊರಟೋಗ್ಲಿ ಬೇಕಾದ್ರೆ ಲೈಫ್ ಟೈಮ್ ಇರ್ತೀನಿ ನಾನು ಇದು ಇಲ್ದಂಗೆ. ಸರ್, ನೀವು ಕಾಲೇಜ್ ಟೈಮ್ ಅಲ್ಲಿ ಯಾರಿಗಾದ್ರೂ ಪ್ರೀತಿ ಲವ್ ಏನಾದ್ರು ಯಾವ್ದಾದ್ರು ಹುಡುಗಿಗೆ ಮಾಡಿದ್ರ? ಕಾಲೇಜ್ಗೆ ಹೋದವ್ರು, ಅದರಲ್ಲೂ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದವರು, ಏನು ಮಾಡದೇ ಇರೋರು ಒಬ್ಬನ್ ನನ್ ಮುಂದೆ ಕರ್ಕೊಂಡ್ ನಿಲ್ಸ್ರಿ ಮತ್ತೆ ನೋಡೋಣ. ಅಂದ್ರೆ ನೀವು ಮಾಡಿದ್ರ?
ಅಂದ್ರೆ ನನ್ ಕ್ವಶನ್ ಮ್ಯಾಂಡೇಟ್ರಿ, ಹ್ಮ್. ಇಟ್ಸ್ ಮ್ಯಾಂಡೇಟ್ರಿ ಇನ್ ಎನಿ ಇಂಜಿನಿಯರಿಂಗ್ ಕಾಲೇಜ್. ನೀವು ಮಾಡ್ಲೇಬೇಕದು. ಇಲ್ಲಾಂದ್ರೆ ಮತ್ತೆ ಲಿವಿಂಗ್ ರೂಮ್ ಅಲ್ಲಿ ಹ್ಮ್ ಏಕಾಂಗಿಯಾಗಿ ಹಾ, ನೀವೊಬ್ರೆ ಹಾ. ಏನಾದ್ರು ಡ್ಯಾನ್ಸ್ ಮಾಡಿದ್ರ? ದಿನ ಮಾಡ್ತೀನಿ. ನಾನು ತುಂಬಾ ಫ್ರೀ. ಅಥವಾ ಎನಿ ಸಾಂಗ್ ನಾನು ತುಂಬಾ ಫ್ರೀ. ನಾನು ತುಂಬಾ ಜೋವಿಯಲ್ ಪರ್ಸನ್. ಹಂಗಾಗಿ ನಾನು ನನ್ನ ಎಕ್ಸ್ಪ್ರೆಷನ್ ಯಾವ್ದು ಒಳಗಡೆ ಇಟ್ಕೊಳ್ಳಲ್ಲ. ಆರಾಮಾಗಿ ನಾನು ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀನಿ. ಯಾವ್ದನ್ನ ಒಳಗಡೆ ಇಟ್ಕೊಂಡು ಬರ್ತಾನಲ್ಲ, ಎಲ್ಲ ಈಚೆ ಬಿಚ್ಚಿಟ್ಟು ಬರ್ತಾವ. ಬಾತ್ರೂಮ್ ಅಲ್ಲಿ ಯಾವತ್ತಾದ್ರೂ ಒಬ್ರೆ ಹಾಡು ಹೇಳಿದ್ರ? ಶನಿವಾರ ಭಾನುವಾರ ಮೈಕ್ ಇಟ್ಕೊಂಡು ಟಿವಿಲೇ ಹಾಡು ಹೇಳ್ತೀನಿ. ಕರೋನಾದಲ್ಲಿ ದಿನ ಹೇಳ್ತಾ ಇದ್ದೆ, ಈಗ ಬರೀ ಶನಿವಾರ ಭಾನುವಾರ ಮಾತ್ರ. ಸಾರಿ, ಹಿಸ್ಟ್ರಿ ರಿಲೇಟೆಡ್. A few moments later.